ಅದೇನ್ ಮಾಡಿದ್ರಿ ಮಾವ ನೀವು? ಅದೆಲ್ಲ ಯಾಕೀಗ? ಸುಮ್ನೆ ಪೆದ್ದಾಗಿ ಪ್ರಶ್ನೆಗಳನ್ನ ಕೇಳೋದ್ ಬಿಟ್ಬಿಟ್ಟು ಈ ಸಂಭ್ರಮನ ಎಂಜಾಯ್ ಮಾಡು. ನೋಡ್ದ್ಯಾ ಕಾವೇರಿ, ಯಾರ್ಗೆ ಏನಾಗ್ಬೇಕು ಅನ್ನೋದು ಆ ದೇವ್ರಿಗೆ ಗೊತ್ತಿದೆ. ನಿಮ್ ಮದ್ವೆ ಟೈಮಲ್ಲಿ ಶಾಸ್ತ್ರ ಅಂತ ಮಾಡೋಕೆ ಏನೂ ಆಗ್ಲಿಲ್ಲ. ಅದಕ್ಕೆ ಅದೆಲ್ಲದಕ್ಕೂ ಅವನೇ ಸಮಯ ಕೊಟ್ಟಿದ್ದಾನೆ. ಅಲ್ಲಿ ವೃಂದನ್ಗೆ ಅಗಸ್ತ್ಯ ಬಳೆ ಹಾಕಿಲ್ಲ. ಇಲ್ಲಿ ಈಗ ನಿನಗ ಅವನು ಹಾಕ್ತಾನೆ. ಕಾವೇರಿ ಅವರೇ, ನಿಮಗೆ ಈ ಹಸಿರು ಬಳೆ ಓಕೆನಾ? ನಾನು ತೊಡಸ್ಲಾ? ಬಣ್ಣದಲ್ಲಿ ಏನಿದೆ ಸರ್? ಗಂಡ ತನ್ನ ಕೈ ಆದ್ರೆ ತೊಡಸ್ತೀನಿ ಅಂದಾಗ ಬೇಡ ಅನ್ನೋದಕ್ಕಾಗತ್ತಾ? ಖುಷಿನೇ. ಯಾರು ಕಾಣದ ಸಪ್ತ ಸಾಗರ ಗೊತ್ತ ಚೆಲುವೆ, ಹೇಳಿಬಿಟ್ಟರೆ ಕೇಳಬಲ್ಲೆ, ಮನಸ್ಸು ಕೊಟ್ಟರೆ ಹೇಳಬಲ್ಲೆ. ರತ್ತು 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 ರತ್ತು. ಯಾರು ಕಾಣದ ಸಪ್ತ ಸಾಗರ ಗೊತ್ತ ಚೆಲುವೆ, ಹೂವೆ ಹೆಣ್ಣುವ ಹೂ ನೀನು, ಹೆಣ್ಣ ಮನಸ್ಸಿ ಕಡಲಲ್ಲವೇನು. ರತ್ತು 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 ರತ್ತು. ಕಣ ಕಣದಲ್ಲೂ ಕೊನೆ ಕ್ಷಣದಲ್ಲೂ ಗಂಡ ಅನ್ನುವ ಅಳಿದು ಉಳಿಯುವ ಒಡವೆ ಯಾವುದು? ಹೆಣ್ಣಿನ ಮನಸ್ಸೇ ಕಡಲಾಗಿರಲು ಅಲ್ಲೇ ತೇಲುವ, ತೇಲಿ ಸಾಗುವ ಬೆಂಡೋಲಿ ಯಾವುದು? ದೋಣಿ ಒಲವಿನ ದೋಣಿಯದು, ಕುಂಕುಮವೇ ಅಳಿದುಳಿಯುವುದು. ರತ್ತು ರತ್ತು ಬಿತ್ತು ಬಿತ್ತು ರತ್ತು ರತ್ತು ಬಿತ್ತು ರತ್ತು ರತ್ತು ರತ್ತು. ಶಶಿ, ಕೇಳಿಸ್ತಿದ್ಯಾ? ಬೇಗ ಟೆರೆಸ್ಗೆ ಬಂದು ಬಾಗಿಲು ಓಪನ್ ಮಾಡಿ. ಕೇಳಿಸ್ತಿಲ್ಲ ಅನ್ಸುತ್ತೆ. ಅಗಸ್ತ್ಯ, ಎಲ್ಲಿದ್ಯಾ? ಶಶಿ, ಬಾಗಿಲು ತೆಗಿಯೇ. ಶಶಿ, ಇಲ್ಲ, ಟೈಮಲ್ಲಿ ಫೋನ್ ಬೇರೆ ಬಿಟ್ಟು ಬಂದಿದ್ದೀನಿ. ಅತ್ತೆ, ಶಶಿ. ಯಾರು ಇಲ್ವಾ? ಎಲ್ಲೇ ಅವನು? ಯಾರು ಅಣ್ಣವ? ಇನ್ಯಾರು ಅವನೇ? ಅವನಿಂದ ಕೆಲಸ ಉಂಟಂತ ಗಾಡಿ ಬಿಡಿಲಿ ಹೋದ್ರು. ಇಂಥ ಟೈಮಲ್ಲಿ ಅವ್ನಿಗೇನು ಕೆಲಸ? ಸುಮ್ಮನೆ ರೈಲ್ ಬಿಡ್ತಾನಷ್ಟೇ. ನಾನು ನಿನಗೆ ಹೇಳಿದ್ದೆ ತಾನೆ ಇಲ್ಲಿಗೆ ಬರಬೇಡ ಅಂತ, ಆದರೂ ಬಂದಿದೀಯಾ. ಈಗ ನೋಡು, ಮನೇಲಿ ಇಷ್ಟೆಲ್ಲ ಅವಮಾನ ಸಹಿಸ್ಕೋಬೇಕು, ಜೊತೆಗೆ ನಾನು ಭಯದಲ್ಲಿ ಬದುಕ್ತಾ ಇದ್ದೀನಿ. ನೀವು ಕೋಪ ಮಾಡ್ಕೋಬೇಡಿ, ನನಗೆ ಭಯ ಆಗ್ತದೆ. ನನಗೆ ಕೋಪ ಬರುತ್ತೆ ಅಂತ ಗೊತ್ತು ತಾನೆ ನಿನಗೆ, ಮತ್ತ್ಯಾಕೆ ಬಂದೆ? ನಿಮ್ಗೆ ಕೋಪ ಬಂದ್ರೆ ಸಮಸ್ಯೆ ಆಗ್ತದೆ. ಬಡವನ ಕೋಪ ದವಡೆಗೆ ಮೂಲ. ಕೇಳೋರು ಯಾರೂ ಇಲ್ಲ ಅಲ್ವಾ? ಏ, ಯಾಕೆ ಜಾಸ್ತಿ ಮಾತಾಡ್ತಾ ಇದೀಯಾ? ಮಾತಾಡುವ ಸಮಯದಲ್ಲಿ ಮಾತಾಡಿದ್ರೆ ನಮ್ಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸಮಾಜದ ಮುಂದೆ ಒಂದು ಒಂಟಿ ಹೆಣ್ಣು ಅನುಭವಿಸೋ ನೋವು ನಿಮಗೆ ಅರ್ಥ ಆಗ್ತದಾ? ಗಂಡನಿನ್ನದೇ ಮಗುವನ್ನು ಹೆತ್ತು 10 ಜನರ ಮುಂದೆ ಆ ಮಗುವನ್ನು ಬೆಳೆಸೋದು ಎಷ್ಟು ಕಷ್ಟ ಗೊತ್ತುಂಟಾ? ನಿನಗೆ ಮತ್ತೆ ಇವನಿಗೆ ಬೇಕಾದ ವ್ಯವಸ್ಥೆಗಳೆಲ್ಲ ನಾನು ಮಾಡ್ಕೊಟ್ಟಿದ್ದೀನಿ ತಾನೆ, ಕೇಳಿದಾಗೆಲ್ಲ ದುಡ್ಡು ಕೊಟ್ಟಿದ್ದೀನಿ ತಾನೆ. ಕೇವಲ ಈ ದುಡ್ಡಿನಲ್ಲಿ ಅಳಿಲಿಕ್ಕೆ ನಿಮಗೆ ಹೇಗೆ ಮನಸ್ಸು ಬರ್ತದೆ?
ಆಗ ನನ್ನ ಪ್ರೀತಿಸುವಾಗ ಇದ್ರಲ್ಲ, ಆ ದಿನಗಳನ್ನೆಲ್ಲ ನೀವು ಮರ್ತಿದ್ದೀರಾ ಅಂತ ಅನ್ನಿಸ್ತಾ ಉಂಟು. ಆದರೆ ಅದು ನನ್ನ ಜೀವನದ ಸಂತೋಷದ ದಿನಗಳು. ಅದನ್ನು ಹೇಗೆ ಮರೀಲಿಕ್ಕಾಗ್ತದೆ? ನಾನು ಬಯಸಿದ ಪ್ರೀತಿ ಸಿಕ್ತು ಅಂತ ನೀವು ಹೇಳಿದ್ದನ್ನೆಲ್ಲ ಕೇಳಿದೆ. ಆಮೇಲೆ ಗೊತ್ತಾಗಿದ್ದು ಅದು ಸುಳ್ಳು ಅಂತ. ಆಗ ಕಾಲಚಕ್ರ ಮೀರಿ ಹೋಗಿತ್ತು. ಇವ ನನ್ನ ಹೊಟ್ಟೆಲಿದ್ದ. ನೀವು ಬರೋದನ್ನು ಕಮ್ಮಿ ಮಾಡಿದ್ರಿ. ನಾನು ಅನುಭವಿಸಿದ ನೋವು ಈ ಜನ್ಮದಲ್ಲಿ ನಿಮ್ಗೆ ಅರ್ಥವಾಗುವುದಿಲ್ಲ. ನನ್ನ ಗೆಳತಿರೆಲ್ಲ ಹೇಳಿದ್ರು, ಅವರು ಪತ್ತೆ ಇಲ್ಲ ಅಂದ್ರೆ ನಿಂಗೆ ಕೈ ಕೊಟ್ಟು ಹೋಗಿದ್ದಾರೆ, ಆ ಮಗುನ ತೆಗೆಸಿ ಬಿಡು ಅಂತ. ತಂದೆಯಾಗಿ ನೀವು ಬಿಟ್ಟೋದ್ರಿ, ತಾಯಿಯಾಗಿ ನಾನು ಹಾಗೆ ಮಾಡ್ಲಿಕ್ಕಾಗ್ತದ? ಎಲ್ಲವನ್ನು ಸಹಿಸಿಕೊಂಡು ಇವನಿಗೆ ಜನ್ಮ ಕೊಟ್ಟೆ. ಅಮ್ಮ ಅಳ್ಬೇಡ ಅಮ್ಮ, ನಿನ್ನ ಹತ್ರ ನಂಗೂ ಸಹ ಅಳು ಬರ್ತದೆ. ಅಳ್ಬೇಡ ಮಗ, ನಾನು ಅಳುದಿಲ್ಲ. ನೋಡಿ, ನಿಮ್ ಕುಡಿ ಮುಖ ನೋಡಿ, ಪಾಪ ಅದಕ್ಕೆಂತ ಗೊತ್ತಾಗ್ತದೆ? ನಾನು ಕರುಳಿನ ಕುಡಿಗೆ ಬೆಂಕಿ ಇಡಬಾರ್ದು ಅಂತ ಇವನನ್ನು ಹೆತ್ತೆ. ಆದ್ರೆ ಜನರೆಲ್ಲ ನಿಮ್ಮಪ್ಪ ಎಲ್ಲಿ, ಅಪ್ಪ ಎಲ್ಲಿ ಅಂತ ಎಷ್ಟು ಆಡಿಕೊಂಡ್ರು ಗೊತ್ತುಂಟ? ಇವನ ಅಪ್ಪ ಪೇಟೆಯಲ್ಲಿ ದೊಡ್ಡ ಮನೆತನದವರು, ಶ್ರೀಮಂತರು ಅಂತ ನನಗೆ ಗೊತ್ತಿತ್ತು. ಆದರೆ ಸಮಾಜಕ್ಕೆ ಅದನ್ನು ಹೇಳುವ ಸ್ವಾತಂತ್ರ್ಯವೇ ನೀವು ನನಗೆ ಕೊಡಲಿಲ್ಲ. ನಿಮ್ಮ ಘನತೆಗೆ, ಗೌರವಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ಜನರ ಬಾಯಿಗೆ ಆಹಾರ ಆಗಿ ನಾವೇ ನೋವು ಅನುಭವಿಸ್ಬಿಟ್ವಿ. ಹೌದಲ್ವಾ? ನನ್ನಿಂದ ಇವರಿಬ್ರು ಎಷ್ಟೊಂದು ಕಷ್ಟ, ನೋವು ಅನುಭವಿಸೋಗಾಯ್ತು. ನನಗೆ ಅಂತ ಯಾರಿದ್ದಾರೆ ಅನ್ನೋ ಯೋಚನೆ ಕೂಡ ಇಲ್ಲದೆ ಸುಮ್ಮನೆ ಜೀವನ ಕಳೀತಿದ್ದೀನಿ. ಸಾಕು, ಇಲ್ಲೇ ಕನಸು ಕಾಣ್ತಿದ್ರೆ ಬೆಳಗಾಗ್ಬಿಡತ್ತೆ. ಅವ್ರು ಹೇಳ್ತಿರೋದು ಕರೆಕ್ಟು.
ಬಾಡಿ ಮೇಲಿರೋರೆಲ್ಲ ಕೂಗಾಡಕ್ಕೆ ಶುರು ಮಾಡಿದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದ್ಬಿಡ್ತಾರೆ ಅಷ್ಟೇ. ಮಮ್ಮಿ ಕನ್ಸಲ್ಲ ಏನಿಲ್ಲ. ಏನು ನೀವು ಅಗಸ್ತ್ಯ, ನಾವಿದನ್ನ ನೋಡ್ಕೊಂಡೇ ಅಪ್ಪ ಈ ವಯಸ್ಸಿಗೆ ಬಂದಿರೋದು. ಲೇ ಅಗಸ್ತ್ಯ, ಕಾವೇರಿ ನಿನ್ ಹೆಂಡ್ತಿನೇ ಕರೆಕ್ಟ್. ಆದ್ರೆ ಎಲ್ರ ಮುಂದೆ ಪ್ರೀತಿಸಕ್ಕಾಗಲ್ವೇ? ಪ್ರೀತಿ ಮಾಡಬೇಕು ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಅವಳನ್ನ ನೋಡ್ಬೇಕು ಅಂದ್ರೆ ಕದ್ದು ಮುಚ್ಚಿನೇ ಮಾಡಬೇಕು. ಪಾಪ ಕಣೋ, ನಿನ್ನ ಪರಿಸ್ಥಿತಿ ನೋಡಿದ್ರೆ ನನಗಯ್ಯೋ ಅನ್ಸತ್ತೆ. ಸಂಪ್ರದಾಯದ ಪ್ರಕಾರ ಹೊರಗಡೆ ಎಲ್ರ ಮುಂದೆ ಈ ಶಾಸ್ತ್ರ ಮಾಡಬೇಕಾಗಿತ್ತು. ಆದರೆ ಈಗ ಬಾಗಿಲು ಮುಚ್ಚಿ ಯಾರಿಗೂ ಗೊತ್ತಾಗದೇ ಇರೋ ಥರ ಈ ಸಂಭ್ರಮ ಮಾಡೋ ಪರಿಸ್ಥಿತಿ ಬಂತು. ಸದ್ಯಕ್ಕೆ ನೀವಿಬ್ರು ಇದರಲ್ಲೇ ತೃಪ್ತಿ ಪಟ್ಕೊಂಬಿಡಿ. ಅಜ್ಜಿ, ಎಲ್ರೆದ್ರು ಬಳೆ ಶಸ್ತ್ರ ಆದ್ರೇನು ಆಗ್ತೈತ್ರೇನು, ಗಂಡ ತೊಡ್ಸೋ ಬಳೆಗೆ ಬೆಲೆ ಯಾವತ್ತೂ ಕಡಿಮೆ ಆಗಲ್ಲ. ಇದು ಮಾತು ಅಂದ್ರೆ ಹಿಂಗೆ. ಅಂದದ ಬೊಂಬೆಗೆ ಗಂಧದ ಶೃಂಗಾರ, ಚಂದದ ಬೊಂಬೆಗೆ ಹೂವಿನ ವಯ್ಯಾರ, ಬಂಗಾರಕ್ಕೆ ಬಂಗಾರದ ಒಡವೆ ಯಾಕೆ ಹೇಳಿ ತಂದನ, ಹೂವಿಗೆ ಹೂವಿನ ಅಲಂಕಾರ ಯಾಕೆ ತಂದನ, ನಿನ್ನ ನಗುವೆ ಬಂಗಾರ ಮೌನ ಅಲಂಕಾರ, ನಿನ್ನ ಅಂದವ ನೋಡಿ ನಾನು ಕವಿಯಾಗಲ್ಲ, ಅಂದಕ್ಕೆ ಅಂದ ತಂದ ತಂದಾನ. ನಾನ್ ನಮ್ಮನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಕೂಡ ನಿಮಗೆ ಅರ್ಥ ಆಗಿಲ್ಲ ಅಲ್ವಾ ಅಗಸ್ತ್ಯ? ನೀವೇ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ದಿದ್ರೆ ನನ್ನ ಫೀಲಿಂಗ್ಸ್ನ ನಾನು ಇನ್ನು ಯಾರ ಹತ್ರ ಶೇರ್ ಮಾಡ್ಕೊಳ್ಳಿ ಅಗಸ್ತ್ಯ? ಪ್ಲೀಸ್ ಅಗಸ್ತ್ಯ, ನೀವು ನನ್ನನ್ನು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ. ಐ ಲವ್ ಯು ಅಗಸ್ತ್ಯ. ಅಗಸ್ತ್ಯ, ನಾನು ನಮ್ಮನ್ನ ಬಿಟ್ಟಿರಲ್ಲ.